ನಮಸ್ತೆ. ನೀವು 70 ವರ್ಷಗಳ ಹಿಂದಿನ ಅಚ್ಚರಿ ಮೂಡಿಸುವ ಸತ್ಯ ಘಟನೆಯೊಂದನ್ನು ಕೇಳಿದ್ದೀರಾ? ಒಬ್ಬ ವ್ಯಕ್ತಿ ವಿಮಾನದಿಂದ ಜಪಾನಿಗೆ ಬಂದಿದ್ದು, ಎಲ್ಲವೂ ಸರಿಯಾಗಿದ್ದ. ಪಾಸ್ಪೋರ್ಟ್, ವೀಸಾ, ಭಾಷೆಗಳನ್ನು ಹೊಂದಿದ್ದರೂ ಆತನ ದೇಶದ ಹೆಸರು ಕೇಳಿದಾಗ ಅಧಿಕಾರಿಗಳು ಶಾಕ್ ಆಗಿದ್ದರು. ಆತನ ಪಾಸ್ಪೋರ್ಟಿನಲ್ಲಿ ಬರೆದಿದ್ದಂತಹ ದೇಶ ಯಾವುದು, ಅವನು ಯಾವ ದೇಶದಿಂದ ಬಂದಿದ್ದ ಮತ್ತು ಆ ವ್ಯಕ್ತಿ ಯಾರು, ಆತನು ಎಲ್ಲಿಗೆ ಹೋದ ಎನ್ನುವ ಈ ಅಚ್ಚರಿ ಮೂಡಿಸುವ ಸತ್ಯ ಘಟನೆಯನ್ನು ನೋಡೋಣ ಬನ್ನಿ. ಅದು 1954 ಜುಲೈ ತಿಂಗಳ ಒಂದು ಮಧ್ಯಾಹ್ನದ ಹೊತ್ತು ಟೋಕಿಯೋದಲ್ಲಿ ಇರುವ ಹೆನೆಡಾ ವಿಮಾನ ನಿಲ್ದಾಣದಲ್ಲಿ ಸಾಮಾನ್ಯ ಪ್ರಯಾಣಿಕರನ್ನು ಹೊತ್ತು ತಂದಿದ್ದ ಒಂದು ವಿಮಾನ ಇಳಿದಿತ್ತು. ಆದರೆ ಆ ಪ್ರಯಾಣಿಕರ ನಡುವೆ ಒಬ್ಬ ವ್ಯಕ್ತಿಯೂ ಇಳಿದಿದ್ದು ಇಡೀ ವಿಶ್ವವೇ ಅಚ್ಚರಿ ಪಡುವಂತಹ ಒಂದು ರಹಸ್ಯಕ್ಕೆ ದಾರಿ ಮಾಡಿದ್ದನು. ಆ ವ್ಯಕ್ತಿ ತಾನು ಒಬ್ಬ ಉದ್ಯೋಗಿ ಅಂತಿದ್ದ. ಚೆನ್ನಾಗಿರುವಂತಹ ಉಡುಪು ಧರಿಸಿದ್ದು, ಶಾಂತವಾಗಿದ್ದ, ಆತ್ಮವಿಶ್ವಾಸದಿಂದ ವರ್ತಿಸುತ್ತಿದ್ದ. ಆತನು ಶುದ್ಧ ಜಪಾನಿ ಭಾಷೆಯಲ್ಲಿ ಮಾತನಾಡುತ್ತಿದ್ದನು. ಅವನು ಹೊಂದಿದ್ದ ಪಾಸ್ಪೋರ್ಟ್, ವೀಸಾ, ವ್ಯವಹಾರ ಸಂಬಂಧಿತ ದಾಖಲಾತಿಗಳು ಎಲ್ಲವೂ ಸರಿಯಾಗಿದ್ದಂತೆ ಕಾಣಿಸುತ್ತಿತ್ತು. ಆದರೆ ಅಧಿಕಾರಿಗಳು ಆತನ ಪಾಸ್ಪೋರ್ಟ್ ನೋಡಿದಾಗ ಒಂದು ವಿಚಿತ್ರ ವಿಷಯ ಗಮನಕ್ಕೆ ಬಂತು. ಅದರಲ್ಲಿ ಆತನ ದೇಶದ ಹೆಸರು ಬರೆದಿದ್ದು ಟಾವರೆಡ್ ದೇಶ ಅಂತ. ಅಧಿಕಾರಿಗಳು ತಕ್ಷಣ ಎಚ್ಚರಿಕೆಯಿಂದ ಟಾವರೆಡ್ ಇದೆಲ್ಲಿದೆ ಎಂದು ದಿಗ್ಭ್ರಮೆಗೊಂಡರು. ಯಾವ ದೇಶವಿದು? ನಕ್ಷೆಯಲ್ಲೂ ಕಂಡಿಲ್ಲ. ಆದರೆ ಆತನ ಪಾಸ್ಪೋರ್ಟ್ ಅಸಲಿ ಎನಿಸುತ್ತಿತ್ತು. ಸರ್ಕಾರದ ಸೀಲ್, ಮುದ್ರೆಗಳು, ಹಿಂದಿನ ಪ್ರವೇಶದ ಮಾಹಿತಿಗಳು ಎಲ್ಲವೂ ತಿದ್ದುಪಡಿ ಇಲ್ಲದಂತೆ ಕಾಣುತ್ತಿದ್ದವು. ಆತನಿಗೆ ನಕ್ಷೆ ತೋರಿಸಿ ಕೇಳಲಾಯಿತು, ಟಾವರೆಡ್ ಎಲ್ಲಿದೆ ತೋರಿಸು ಅಂತ. ಆತನು ವಿಶ್ವಾಸದಿಂದ ಉತ್ತರಿಸಿದ್ದನು, ಫ್ರಾನ್ಸ್ ಮತ್ತು ಸ್ಪೇನ್ ನಡುವೆ ಇದೆ. ನಾನೇನಾದರೂ ತೋರಿಸಬೇಕು ಎಂದರೆ ತೋರಿಸುತ್ತೇನೆ ಅಂತ. ಆತನ ನೋಟದಲ್ಲಿ ಆತಂಕವಿರಲಿಲ್ಲ, ಬದಲಿಗೆ ಗೊಂದಲವಿತ್ತು. ಟಾವರೆಡ್ ನಕ್ಷೆಯಲ್ಲಿ ಕಾಣಿಸದಿದ್ದಾಗ ಆತನು ನಂಬಲಾಗದೆ ಆಶ್ಚರ್ಯಗೊಂಡಿದ್ದ. ಆತನನ್ನು ಹೆಚ್ಚಿನ ವಿಚಾರಣೆಗಾಗಿ ಹೋಟೆಲಿಗೆ ಕರೆದೊಯ್ಯಲಾಯಿತು. ಇಲ್ಲಿಯವರೆಗೆ ಆತನು ಸಹಕಾರಿಯಾಗಿದ್ದ, ತೀವ್ರವಾಗಿ ಕೂಡ ವಿಚಾರಣೆಗೆ ಉತ್ತರಿಸುತ್ತಿದ್ದ. ಆತನು ಹೊಂದಿದ್ದ ಹಣ, ವ್ಯವಹಾರದ ದಾಖಲೆಗಳು ಎಲ್ಲವೂ ಒಂದು ಅಸ್ತಿತ್ವದಲ್ಲಿದ್ದ ದೇಶಕ್ಕೆ ಸಂಬಂಧಪಟ್ಟಿದ್ದವು. ಅಧಿಕಾರಿಗಳು ಶಂಕಿಸುತ್ತಾ ಪ್ಯಾರಲಲ್ ಯೂನಿವರ್ಸ್ನಿಂದ ಬಂದಿರುವಂತಹ ವ್ಯಕ್ತಿ ಆಗಿರಬಹುದೇ ಎಂದು ಆಶ್ಚರ್ಯಗೊಂಡಿದ್ದರು. ಆತನನ್ನು ವಿಮಾನ ನಿಲ್ದಾಣದ ಒಂದು ಹೋಟೆಲ್ ಕೋಣೆಯಲ್ಲಿ ಕಾವಲುಗಾರರೊಂದಿಗೆ ಇರಿಸಲಾಯಿತು. ಬಾಗಿಲು ಒಳಗಿನಿಂದಲೇ ಲಾಕ್ ಮಾಡಲಾಗಿತ್ತು. ರಾತ್ರಿ ಎಲ್ಲ ಕಾವಲುಗಾರರು ಹೊರಗೆ ನಿಂತಿದ್ದರು. ಆದರೆ ಮರುದಿನ ಬೆಳಿಗ್ಗೆ ನೋಡಿದಾಗ ಆ ವ್ಯಕ್ತಿ ಅಲ್ಲಿರಲಿಲ್ಲ. ಆತನಿಗೆ ಕೊಟ್ಟಿದ್ದಂತಹ ಕೋಣೆಯಲ್ಲಿ ಯಾವುದೇ ರೀತಿಯ ಬಾಗಿಲು ಇರಲಿಲ್ಲ. ಕಿಟಕಿಯಿಂದ ಹೊರಗೆ ಹಾರಲು ಸಾಧ್ಯವೇ ಇರಲಿಲ್ಲ. ಆದರೂ ಆತ ಮಾಯವಾಗಿದ್ದನು. ಅವನು ಬಿಟ್ಟಿದ್ದದ್ದು ಕೇವಲ ಒಂದೇ ವಸ್ತು, ಅದು ಅವನ ಖಾಲಿ ಸೂಟ್ ಕೇಸ್. ಈವರೆಗೆ ಆತನ ಬಗ್ಗೆ ಯಾವುದೇ ಪತ್ತೆ ಇಲ್ಲ. ಆ ವ್ಯಕ್ತಿ ಯಾರು, ಆತನು ಯಾಕೆ ಇಲ್ಲಿಗೆ ಬಂದಿದ್ದ ಮತ್ತು ಅವನು ಹೇಗೆ ಮಾಯವಾಗಿದ್ದ ಎನ್ನುವ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಕೆಲವು ಜನರು ಹೇಳುತ್ತಾರೆ ಆತನು ಟೈಮ್ ಟ್ರಾವೆಲರ್ ಆಗಿರಬಹುದೆಂದು. ಇನ್ನೂ ಕೆಲವು ಜನರು ಹೇಳುತ್ತಾರೆ ಈತನು ಪ್ಯಾರಲಲ್ ಯೂನಿವರ್ಸ್ ಅಥವಾ ಬೇರೊಂದು ಯಥಾರ್ಥವಾದ ಜಗತ್ತಿನಿಂದ ಬಂದಿರುತ್ತಾನೆ ಅಂತ. ಆದರೆ ಈ ರಹಸ್ಯದ ತಳಹದಿ ಇಂದಿಗೂ ಅಜ್ಞಾತವಾಗಿದೆ. ನಿಜಕ್ಕೂ 1954ರಲ್ಲಿ ನಮ್ಮ ಜಗತ್ತಿಗೆ ಬೇರೊಂದು ಜಗತ್ತಿನಿಂದ ಯಾರೋ ಬಂದು ಮೌನವಾಗಿ ಮರಳಿ ಹೋಗಿದ್ದ.